ಅರ್ಥ ಮಾಡ್ಕೊಳ್ಳಿ ವೆಂಕಟೇಶ್ ಸರ್ ಅವ್ರು ಮಾತಾಡ್ಲಿ. ಯಾಕೆ ಅವಶ್ಯಕತೆ ಇರಲಿಲ್ಲ ಜಾತಿ ಗಣತಿ, ಯಾಕೆ ಅವಶ್ಯಕತೆ ಇರಲಿಲ್ಲ? ನಾನು ಹೇಳ್ತೀನಿ ನಮಗೆ ಜಾತಿಗಳ ಮಧ್ಯದಲ್ಲಿ ತಂದಿಕ್ತಕ್ಕಂತ ಕೆಲಸವನ್ನ ಮಾಡಬಾರದು ಸರ್ಕಾರ ಅಂತಕ್ಕಂಥದ್ದು ಜಾತಿಗಳ ನಡುವೆ ಪಾಯಿಂಟ್ ನಂಬರ್ 1. ಎರಡನೇದು, ಇವರು ವೈಜ್ಞಾನಿಕವಾಗಿ ಮಾಡಿಲ್ಲ. ಯಾಕೆ ಅಂತಂದ್ರೆ 2013-14 ನೋಡಿ ಮತ್ತೆ ಹಿಂದೆ ಹೋಗ್ತಾ ಇದ್ರ ನಿಮಗೆ ಜಾತಿ ಗಣತಿ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಜಾತಿಗಳ ನಡುವೆ ತಂದಿಡುವಂತ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದು ನೀವು ಕೇಂದ್ರ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು ಮೀಸಲಾತಿ ಕೊಡೋ ಉದ್ದೇಶಕ್ಕೋಸ್ಕರ ಅವ್ರು 10 ವರ್ಷಕ್ಕೊಂದ್ಸಲ ಮಾಡ್ಕೊಂಡ್ ಬರ್ತಾ ಇದಾರೆ, ಅದು ಮಾಡ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ಮಾಡಿದ್ರಾ? ಅವ್ರ ಮನೆಗೆ ತಗೊಂಡೋಗ್ಲಿಕ್ಕೆ ಮಾಡ್ತಿದ್ರಾ? ಮೀಸಲಾತಿ ಕೊಡೋಕೋಸ್ಕರ ಮಾಡ್ತಾ ಇರೋದಲ್ಲ. ಸಿದ್ದರಾಮಯ್ಯನವರು ಮುಸಲ್ಮಾನರು ಈ ದೇಶದಲ್ಲಿ ಜಾಸ್ತಿ, ರಾಜ್ಯದಲ್ಲಿ ಜಾಸ್ತಿ ಇದಾರೆ ಅಂತ ತೋರ್ಸೋಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆ. ಇದನ್ನ ಜಾತಿಗಳ ಮಧ್ಯದಲ್ಲಿ ಲಿಂಗಾಯತರು ನೋಡಿಲಿಕ್ಕೆ, ಒಕ್ಕಲಿಗರು ನೋಡಿಲಿಕ್ಕೆ, ದಲಿತರು ನೋಡಿಲಿಕ್ಕೆ ಮಾಡ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಜಾತಿ ಗಣತಿಯಿಂದ ಜಾತಿಗಳ ನಡುವೆ ವೈಷಮ್ಯ ಉಂಟಾಗುತ್ತೆ 100%. ಕೇಂದ್ರ ಸರ್ಕಾರ ನೀವು ನೋಡಿ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರುವಂತದ್ದು, ಜಾತಿ ಆಧಾರಿತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಜಾತಿ ಆಧಾರಿತ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಒಂದು ನಿಮಿಷ ಕೇಳಿ. ಕೇಂದ್ರ ಸರ್ಕಾರ ಮಾಡ್ತಿರುವಂತದ್ದು ಜಾತಿ ಸಮೀಕ್ಷೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಮಾಡೋದು ಜನಗಣತಿಯ ಜೊತೆಗೆ ಬಂದು ನಿಮ್ಮ ಕ್ಯಾಸ್ಟ್ ಯಾವುದು, ಸಬ್ ಕ್ಯಾಸ್ಟ್ ಯಾವುದು ಅನ್ನೋದನ್ನ ಮಾತ್ರ ಸರ್ವೆ ಮಾಡುತ್ತೆ. ಆದರೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸರ್ವೆ ಏನು ಅಂತ ಹೇಳಿದ್ರೆ, ಜಾತಿಯ ಜೊತೆಗೆ ಈಗ ಈ ಹಿಂದೆ ನಡೆದಂಥದ 59 ಪ್ರಶ್ನೆಗಳಿತ್ತು. ಅದರಲ್ಲಿ ಒಂದು ಪ್ರಶ್ನೆ ಮಾತ್ರ ಜಾತಿ. ಇನ್ನುಳಿದವು ಕೂಡ ಅವರು ಯಾವ ವಲಯದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಇಷ್ಟು ವರ್ಷಗಳ ಕಾಲ ಸರ್ಕಾರ ರೂಪಿಸಿರುವಂತಹ ಯೋಜನೆಗಳು ನಿರ್ದಿಷ್ಟ ಸಮುದಾಯಕ್ಕೆ ತಲುಪಿದ್ಯಾ ಇಲ್ವಾ ಅನ್ನುವಂತಹ ಒಂದು ಸ್ಕ್ಯಾನಿಂಗ್ ಆಗಬೇಕಿತ್ತು. ಅದು ಮಾಡಿದ್ದಾರೆ. ನೀವು ಮಾಡೋದಾದ್ರೆ ಕೇಂದ್ರ ಸರ್ಕಾರ ಮಾಡ್ತಿರೋದು ಸ್ಕ್ಯಾನಿಂಗ್ ಕೆಲಸ ಅಲ್ಲ, ಜಸ್ಟ್ ಕೇಳ್ತಾ ಇದೆ ಜಾತಿ ಯಾವುದು ಅಂತ ಹೇಳಿ ಅಷ್ಟೇನೆ. ಓಕೆ, ನೀವು ಹೇಳಿದ ಅರ್ಥ ಆಯ್ತು. ನೀವು ದಯಮಾಡಿ ಈಗ ನನ್ನ ಉತ್ತರವನ್ನು ಕೇಳಿಸ್ಕೊಳ್ಬೇಕು ಸರ್. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಜಾತಿ ಸಮೀಕ್ಷೆ ಮಾಡಿ ಜಾತಿ ಸಮೀಕ್ಷೆಯಿಂದ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯನಾ? ನೋ. ಸೆಂಟರ್ ಇಂದ ಬರ್ತಕ್ಕಂಥದ್ದು ಮೀಸಲಾತಿ ಜಾತಿ ಆಧಾರದ ಮೇಲೆ ಯಾವ್ಯಾವ್ದಿದೆ, OBC ಇದೆಯಾ, SC ST ಇದೆ. ಒಂದ್ ನಿಮಿಷ ಸರ್ ನೋಡಿ, ಎಲ್ಲದಕ್ಕೂ ಭಯ ಪಡಿ. ಉತ್ತರ ಕೊಡಿ. ಇದೇ ತಮಿಳುನಾಡು ಮಾತಾಡ್ತಾರೆ ಸರ್. ವೆಂಕಟೇಶ್ ಸರ್ ನೋಡಿ, ನೀವು ಬರ್ಕೊಳ್ಳಿ, ನೀವು ಆಮೇಲೆ ಮಾತಾಡಿ. ನೀವು ಮಾತಾಡಿ, ನಿಮ್ಮ ಅವಲೇ ಬಂದಾಗ ಮಾತಾಡಿ. ಒಂದ್ ನಿಮಿಷ ಸರ್, ಈಗ ಮಾತಾಡಿ. ನೀವು ಮಾತಾಡಿ, ನಿಮ್ಮ ಅವಧಿ ಬಂದಾಗ ಮಾತಾಡಿ. ಈಗ ಬಿಜೆಪಿ ಸರ್ಕಾರ ಜಾತಿ ಜನತೆ ಒಂದೇ ಮಾಡ್ತಿಲ್ಲ, ತಿಪ್ಪೆ ಗುಂಡಿಗೆ ಬಿಸಾಕ್ತಾರೆ. ಅವರು ಜಾತಿ ಗಣತಿ ಆಧಾರದ ಒಂದು ಮಾತು ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳ್ತಾರೆ. ಇವ್ರಿಗೆ ತಾಕತ್ತಿರಲಿಲ್ವಾ ಕೊಡ್ಲಿಕ್ಕೆ? ನಿಮ್ಗೂ ತಾಕತ್ತಿಲ್ವಲ್ರಿ? 3 ಜನ ನಿಮ್ಗೂ ತಾಕತ್ತಿಲ್ವಲ್ಲ ಸರ್? ಇವತ್ತಿಗೆ ಅಧಿಕಾರಕ್ಕೆ ಬಂದು ಇವರು ಸುಮಾರು 7.5 ವರ್ಷ ಆಗ್ತಾ ಇದೆ. 7.5 ವರ್ಷ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. 2013 ಅದ್ರ ಮಧ್ಯೆ ನೀವು 5 ವರ್ಷ ಆಗಿದ್ರಲ್ರಿ. ಅಲ್ಲ, ಅದ್ರ ಮಧ್ಯೆ 3 ಜನ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ. ನಾನು ಮಾಡಿದ ವರದಿ ಸತ್ಯ ಅಂತ ಹೇಳ್ಕೊಳ್ಳೋ ತಾಕತ್ತು ಇವ್ರಿಗೆ ಇಲ್ಲ. ಬೇರೆ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಅಲ್ಲ, ನೀವು ಒಪ್ಕೊಳ್ಳಿ, ನೀವು ಒಪ್ಕೊಳ್ಬೇಕಾಯ್ತು. ನಿಮ್ ಹೇಳಿದ ಸುಳ್ಳು ಬಂಡಲ್ಗಳನ್ನ ನಾವು ಒಪ್ಕೊಳ್ಳೋಣ. ಸುಳ್ಳಂತ ಹೆಂಗ್ ಪ್ರೂವ್ ಮಾಡ್ತೀರಾ ಸರ್? ಜಾತಿ ಜನತೆ ಸುಳ್ಳಂತ ನೀವು ಹೆಂಗ್ ಪ್ರೂವ್ ಮಾಡ್ತೀರಾ ಹೇಳಿ? ಕೇಳಿ ಸಿದ್ದರಾಮಯ್ಯನವರಿಗೆ. ನೀವು ಕ್ಯಾಬಿನೆಟ್ ನೀವು ತರಬೇಕಾಯ್ತು. ನೀವು ಮಾಡಿ ಸತ್ಯ ಅಂತ ಹೇಳ್ಕೊಳ್ತಕ್ಕಂತ ನೈತಿಕತೆ ನಾವು ಹೇಳಿ ಸತ್ಯ ಅಂತ ಇವರೇ ಈಗ ದಮ್ಮು ತಾಕತ್ತು ಪ್ರದರ್ಶನ ಬಂದಾಗ ಇವತ್ತು 168 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಜನತೆ ಮಾಡಿದ್ರಿ. ಜಾತಿ ನೋಡಿ ಒಂದ್ ನಿಮಿಷ ಸರ್, ಜಾತಿ ಜನಗಣತಿ ಒಂದ್ ನಿಮಿಷ ಸರ್, ಜಾತಿ ಗಣತಿ ಹೆಂಗಾಗಿದೆ ಅಂದ್ರೆ ಸ್ವಾಮಿ, ಯಾರ ಮನೆಗೂ ಹೋಗಿಲ್ಲ ಅಂದ್ರೆ ಇವರೇ ಯಾರ ಮನೆಗೂ ಹೋಗಿಲ್ಲ ಅಂದ್ರೆ 5.5 ಕೋಟಿ ಜನಸಂಖ್ಯೆ ಹೆಂಗ್ ಜಾತಿ ಗಣತಿ ಆಯ್ತು? 5.5 ಕೋಟಿ ಆಗಿದೆ ಜಾತಿ ಜನಗಣತಿ. ಯಾರ ಮನೆಗೆ ಹೋಗ್ದಿರ ಆಯ್ತು? ಅದು ಇವರೇ ಲೂಟಿ ಮಾಡೋದು ಬಿಜೆಪಿ ಸರ್ಕಾರದ ಫಂಡಮೆಂಟಲ್ ರೈಟ್ಸ್ ಇದೆ. ಹೋಗ್ದಂಗೆ ಸಿದ್ದರಾಮಯ್ಯನವರ ಮನೆ ಕೂತ್ಕೊಂಡು ಸೃಷ್ಟಿ ಮಾಡಿರ್ತಕ್ಕಂಥ ವರದಿಯನ್ನ ಈ ರಾಜ್ಯ 5.5 ಕೋಟಿ ಜನಸಂಖ್ಯೆ
ವೆಂಕಟೇಶ್ ಸರ್, ಅಲ್ಲಲ್ಲ, ವೆಂಕಟೇಶ್ ಬಡವರ ಸರ್, ಅಂತ ಹೇಳ್ಬಿಟ್ಟು ನೀವು ಅಕ್ಸೆಪ್ಟ್ ಮಾಡಿಸ್ಬೇಕಾಗಿತ್ತು. ನೀವು ಒಪ್ಕೊಳ್ಬೇಕಾಗಿತ್ತು. ಇಲ್ಲಿ ಆಚೆ ಕಡೆ ಬರ್ತೀರಾ, ಬಾಯ್ ಬಾಯ್ ಮಾಡ್ಕೊಳ್ತೀರಾ, ಒಳಗಡೆ ಬರ್ತೀರಾ, ಮುಸಿ ನಗ್ತಾ ಇದ್ದೀರಾ ಜನತಾ ದಳದವರು, ಬಿಜೆಪಿನವರು. ಅದು ಬಡವರಣ್ಣ 180 ಕೋಟಿ ಅದು ಸತ್ಯನೇ ಆಗಿದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಈ ಸರ್ಕಾರ ಅದು ಸತ್ಯ ಅಂತಕ್ಕಂಥದ್ದನ್ನ ಹೇಳಿ ಅದನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಇವತ್ತು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಬೇಕು ಅಂತ ಹೊರಟಾಗ ಜಾತಿ ಗಣತಿ ನಮ್ದ್ರಿ ಅದ್ರಿ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ 10 ಸಲ ಹೇಳಿದ್ದಾರೆ, ಅದೇ ಬಿಜೆಪಿ ಎಲ್ಲಿ ಕೇಂದ್ರ ಸರ್ಕಾರ ನಿಜ ವರದಿ ಬಂದ್ಬಿಡ್ತದೋ, ನಿಜ ವರದಿ ಬಂದಾಗ ನನ್ನ ಪೊಳ್ಳು ನನ್ನ ಸುಳ್ಳು ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಮಾಡಿರ್ತಕ್ಕಂಥ ವರದಿಯ ನಿಜ ಸ್ವರೂಪ ಗೊತ್ತಾಗ್ಬಿಡ್ತದ ಅಂತ ಹೇಳಿ ಅದನ್ನ ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. ದಿಲೀಪ್ ಸರ್, ಓಕೆ ಆಯ್ತು. ನೀವು ಹೇಳ್ತಾ ಇದ್ರಿ ಅವೈಜ್ಞಾನಿಕವಾಗಿದೆ, ಯಾರು ಕೂಡ ನಮ್ಮ ಮನೆಗೆ ಬಂದು ಸರ್ವೆ ಮಾಡಿರ್ಲಿಲ್ಲ, ಇದು ಬಿಜೆಪಿಯ ಸ್ಟ್ಯಾಂಡ್ ಆಗಿತ್ತು. ಅದ್ಯಾಕೆ ಅಷ್ಟು ಒಂದ್ ನಿಮಿಷ ಇರಿ, ಚರ್ಚೆಗೆ ಅವಕಾಶ ಕೊಡಿ. ನೀವು ಅದ್ಯಾಕೆ ಇಲ್ಲ, ಆಯ್ತು, ಸಾಕಷ್ಟು ನಿಮಿಷ ಆಗಿದೆ. ಬಿಜೆಪಿ ವಕ್ತಾರ ಹೇಳ್ತಿದಾರಲ್ಲ, ಇದು ನಮ್ಮ ಮನೆಗೆ ಬರ್ಲೇ ಇಲ್ಲ ಅಂದ್ರೆ ಈ ಹಿಂದೆ ಆಗಿದ್ದಂತಹ ಸರ್ವೆ ಬಗ್ಗೆ ಅವೈಜ್ಞಾನಿಕವಾಗಿತ್ತು, ಈಗ ನಡೆಯುವಂತಹ ಸರ್ವೆ ವೈಜ್ಞಾನಿಕವಾಗಿ ಇರಬೇಕು ಅಂತ ಹೇಳಿ ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ವೈಜ್ಞಾನಿಕವಾಗಿ ನಡೀಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಡಿಬೇಕು?